ಮಂಡ್ಯದ ಕೆರೆಗೋಡು ಧ್ವಜ ವಿವಾದದ ಬಗ್ಗೆ ನೀವೇನ್ ಹೇಳ್ತೀರಾ? ನೋಡು, ನನಗೆ ಅದರ ಪೂರ್ತಿ ಮಾಹಿತಿ ಇನ್ನೂ ಸ್ಪಷ್ಟ ಚಿತ್ರಣ ಸಿಕ್ಕಿಲ್ಲ. ಸರ್ಕಾರಿ ಕಚೇರಿ ಅಂದ್ರೆ ಆ ಕೆರೆಗೋಡು ಗ್ರಾಮ ಪಂಚಾಯಿತಿ ಧ್ವಜ ಕಂಬದಲ್ಲಿ ತ್ರಿವರ್ಣ ಧ್ವಜ ಹಾರಬೇಕಾ ಅಥವಾ ಭಗವಾನ್ ಧ್ವಜ ಹಾರಬೇಕಾ? ನಾನು ಎಲ್ಲರಿಗೂ ಪ್ರಾರ್ಥನೆ ಮಾಡೋದು, ನಮ್ಮ ಭಕ್ತಿ ಯಾವುದು ಸರ್ಕಾರಿ ಜಾಗಗಳಿದೆ, ಅವನು ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಆ ಜಾಗಗಳಲ್ಲಿ ಸರ್ಕಾರಿಯೇ ಜಾಗವೇ ಆಗಿದ್ದರೆ ವಿತೌಟ್ ಪರ್ಮಿಷನ್ ಯಾವ ಧ್ವಜವೂ, ಹನುಮ ಧ್ವಜವೂ ಧರ್ಮವನ್ನು ಸರ್ಕಾರಕ್ಕೆ ತರಬಾರ್ದು. ಅದು ಡೆಮೋಕ್ರಸಿ. ಡೆಮೋಕ್ರಸಿಯಲ್ಲ ಇರೋದು. ವಿ ಆರ್ ಇನ್ ಎ ರಿಪಬ್ಲಿಕ್. ಡೆಮೋಕ್ರಸಿಯಲ್ಲಿ ಕಮ್ಯುನಿಸ್ಟಿಗೂ ಒಂದೇ ಬೆಲೆ, ಸನಾತನಿಗೂ ಒಂದೇ ಬೆಲೆ, ಮುಸ್ಲಿಮಿಗೂ ಒಂದೇ ಬೆಲೆ. ಅದು ಸ್ಕೂಲಿನ ಯೂನಿಫಾರ್ಮಿಗೂ ತರಬಾರ್ದು. ಹಿಜಾಬ್ ಆದಾಗಲೂ ಹೇಳಿತ್ತು ನಾವು. ಯೂನಿಫಾರ್ಮಿಟಿ ಅಂದರೆ ಅರ್ಥ ಏನು? ಎಲ್ಲ ಧರ್ಮದವರು ಅದರೊಳಗೆ ಬಂದರೆ ಒಂದೇ. ಕಾಂಪೌಂಡಿಂದ ಆಚೆ ಏನು? ಹಿಂದೂವು ಕೇಸರಿ ಹಾಕ್ಕೊಂಡು ಹೋಗೋದು ತಪ್ಪಲ್ಲಿ, ಮುಸ್ಲಿಮು ಬುರ್ಕ ಹಾಕ್ಕೊಂಡು ಹೋಗೋದು ತಪ್ಪು, ಕ್ರಿಶ್ಚಿಯನ್ನು ಅವನದ್ದೇನೋ ಹಾಕ್ಕೊಂಡು ಹೋಗೋದು ತಪ್ಪು, ಕಮ್ಯುನಿಸ್ಟ್ ಅವನ ಲೆನಿನಿಂದು ಚಿಹ್ನೆ ಹಿಡ್ಕೊಂಡು ಹೋಗೋದು ತಪ್ಪು. ಅದಕ್ಕೆ ಹೆಸರೇನು? ಶಾಲೆ, ಸರ್ಕಾರ ಅಂತ. ಎಲ್ಲರ ಸಹಕಾರದೊಂದಿಗಿರೋದು ಸರ್ಕಾರ. ಡೆಮೋಕ್ರಸಿ ಅರ್ಥ ಫಾರ್ ದ ಪೀಪಲ್, ಫ್ರಮ್ ದ ಪೀಪಲ್, ಟು ದ ಪೀಪಲ್. ದೇರ್ ಈಸ್ ನೋ ಲಾಜಿಕ್ ಫಾರ್ ದ ಹಿಂದೂ ಟು ದ ಮುಸ್ಲಿಮ್. ಅದರಲ್ಲಿ ಇಲ್ಲ. ಅಲ್ಲಿರೋದೇನು? ಫಾರ್ ದ ಪೀಪಲ್. ಮಾನವೀಯ ಪ್ರಜ್ಞೆಗಳನ್ನು ಬೆಳೆಸುವ ಒಂದು ಜಾಗ.